SLN ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ಅಮೃತ ಭವನ ಕಟ್ಟಡ ಉದ್ಘಾಟನೆ. ಮಾಜಿ ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ್ ರಾಮಯ್ಯ. ಶಿಡ್ಲಘಟ್ಟ ಸುದ್ದಿ. ತಾಲೂಕಿನ ಕಸಬಾ ಹೋಬಳಿಯ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ಜಪ್ತಿ ಹೊಸಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಅಮೃತ ಭವನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನೂತನ ಕಟ್ಟಡ ಉದ್ಘಾಟನೆಯನ್ನು ಮಾಜಿ ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ದಾಸ್ತಾನು ಮಳಿಗೆಯನ್ನು ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಪ್ತಿ ಹೊಸಹಳ್ಳಿ ಪ್ರಕಾಶ್ ರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷ ಮಂಜುಳಮ್ಮರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಹಕಾರ ಸಂಘಕ್ಕೆ ಹೆಚ್ಚು ಹಾಲು ಸರಬರಾಜು ಮಾಡಿರುವ ಶಾರದಮ್ಮ ಮತ್ತು ಸುಶೀಲಮ್ಮರವರನ್ನು ಸನ್ಮಾನ ಮಾಡಿ ಗೌರವಿಸಿದರು. ಜಪ್ತಿ ಹೊಸಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವತಿಯಿಂದ ಹಾಲು ಹಾಕುವವರಿಗೆ ಹಾಲಿನ ಕ್ಯಾನ್ಗಳನ್ನು ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆಡಳಿತ ಅಧಿಕಾರಿ ಅಶ್ವಿನ್ ಡಿಎಚ್ ಚಿಮುಲ್, ವ್ಯವಸ್ಥಾಪಕರು ನಿರ್ದೇಶಕರಾದ ಎಸಿ ಶ್ರೀನಿವಾಸಗೌಡ, ಚಿಮುಲ್ ವ್ಯವಸ್ಥಾಪಕ ಎಂ ಶ್ರೀನಿವಾಸ್ ರೆಡ್ಡಿ, ಸ್ಟೆಪ್ ವಿಭಾಗ ವ್ಯವಸ್ಥಾಪಕರು ಎ ಮಂಜುನಾಥ್, ಶಿಡ್ಲಘಟ್ಟ ಶಿಬಿರ ಉಪವ್ಯವಸ್ಥಾಪಕರು ಬಿಆರ್ ರವಿಕಿರಣ್, ಶಿಡ್ಲಘಟ್ಟ ವಿಸ್ತರಣಾಧಿಕಾರಿ ಕೆ ನಾರಾಯಣಸ್ವಾಮಿ, ಶಿಡ್ಲಘಟ್ಟ ವಿಸ್ತರಣಾಧಿಕಾರಿ ಎಂಜಿ ವೇಣು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕ್ಯಾತಯಣಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಬರಗನಹಳ್ಳಿ ರಾಧಾ ಮುನಿಯಪ್ಪ, ಕಾರ್ಯದರ್ಶಿ ವೆಂಕಟ ಲಕ್ಷ್ಮಮ್ಮ ವೆಂಕಟೇಶ್, ಮುಖಂಡರಾದ ತ್ಯಾಗರಾಜ್, ನರಸಿಂಹಮೂರ್ತಿ, ರಾಜಗೋಪಾಲ್, ಮೇಸ್ರಿ ಮುನಿಯಪ್ಪ, ನಾಗೇಶ್, ಅಶ್ವಥ್ ನಾರಾಯಣ್, ಕುಮಾರ್, ಶೇಖರ್, ನಾರಾಯಣಸ್ವಾಮಿ, ಮುನಿರಾಜು, ಲೋಕೇಶ್, ಹಿರಿಯ ಮುಖಂಡರಾದ ಗೋಪಾಲ್, ನಾಗರಾಜ್, ಆದ್ಯಪ್ಪ, ನಾರಾಯಣಪ್ಪ, ಮುನೇಂದ್ರಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ನವೀನ್ ಕುಮಾರ್ ಎಸ್ಎಲ್, ಸೋರಕಾಯಿಲಹಳ್ಳಿ. ಪರಿಶಿಷ್ಟ ಪಂಗಡ 8, ಸಾಮಾನ್ಯ ಸದಸ್ಯರು 97 ಸದಸ್ಯರಿರ್ತಾರೆ. ಹಾಲು ಶೇಖರಣೆ ಸಂಘ ಪ್ರಾರಂಭದಲ್ಲಿ 26 ಜನ ಹಾಲು ಉತ್ಪಾದಕರಿಂದ ಕೇವಲ 230 ಲೀಟರ್ ಹಾಲನ್ನು ಶೇಖರಿಸಿ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಸರಬರಾಜು ಮಾಡಿದ್ದು, ಹಾಲು ಸರಬರಾಜು ಮಾಡುವ ಸದಸ್ಯರ ಸಂಖ್ಯೆ 10. ದಿನಂಪ್ರತಿ 120 ಲೀಟರ್ ಹಾಲಿನಷ್ಟು ಹಾಲು ಸಂಘಕ್ಕೆ ಈಗಾಗಲೇ ಬರ್ತಾ ಇರ್ತದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಸರಬರಾಜು ಮಾಡಲಾಗುತ್ತದೆ. 2023-24 ಸಾಲಿನಲ್ಲಿ ಒಟ್ಟು 50,678.2 ಲೀಟರ್ ಹಾಲು ಸಂಗ್ರಹಿಸಿದ್ದು, ಒಟ್ಟು ಹಾಲು ಖರೀದಿ ಮೊತ್ತ 17,73,740.80 ಸದಸ್ಯರಿಗೆ ಬಟವಾಡೆ ರೂಪದಲ್ಲಿ ವಿತರಣೆಯಾಗಿರುತ್ತದೆ. ಸಂಘದಲ್ಲಿ ದಿನಾಂಕ 31/3/2024 ಏನು ಈ ಕೆಳಕಂಡಂತೆ ನಿಧಿಗಳಿರ್ತದೆ. ಅದರಲ್ಲಿ ಆಪದ್ದನ ನಿಧಿ 1,98,145.90 ರೂಪಾಯಿ, ಕಟ್ಟಡ ನಿಧಿ 72,909.38 ಪೈಸೆ, ದಾನ ಧರ್ಮದ ನಿಧಿ 7,633.83 ರೂಪಾಯಿ, ಸಹಕಾರ ಶಿಕ್ಷಣ ನಿಧಿ 9,854.26 ಪೈಸೆ, ರಾಷ್ಟ್ರಗಳ ಅಭಿವೃದ್ಧಿ ನಿಧಿ 7,633.38 ರೂಪಾಯಿ, ಸಿಬ್ಬಂದಿ ಹಾಗೂ ಸದಸ್ಯರ ವಿಮಾ ನಿಧಿ 16,363.44 ಪೈಸೆ, ಸಿಬ್ಬಂದಿ ಗ್ರ್ಯಾಚ್ಯುಟಿ ನಿಧಿ 43,800, ಡೆಡ್ ಸ್ಟಾಕ್ ಸವಕಳಿ ನಿಧಿ 80,833.8 ರೂಪಾಯಿ, ಒಟ್ಟು ನಿಧಿಗಳ ಮೊತ್ತ 4,37,173.27 ಪೈಸೆ ಸಂಘದಲ್ಲಿ ನಿಧಿಗಳಲ್ಲಿ ಇರ್ತದೆ. 2023-24 ಸಾಲಿನ ಅಂತ್ಯಕ್ಕೆ ಸಂಘದಿಂದ ಹೂಡಿಕೆಯಾಗಿರ್ತಕ್ಕಂಥದ್ದು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಸೇರಿರ್ತಕ್ಕಂಥದ್ದು 1,77,827.8 ರೂಪಾಯಿ. ಸರ್ಕಾರದಿಂದ ಮತ್ತು ಒಕ್ಕೂಟದಿಂದ ಸಂಘಕ್ಕೆ ಪಡೆದ ಸಹಾಯಧನಗಳು 31/3/2024 ಅಂತ್ಯಕ್ಕೆ. ಒಕ್ಕೂಟದಿಂದ ಕಟ್ಟಡ ಅನುದಾನ ಬಂದಿದ್ದು 3 ಲಕ್ಷ ರೂಪಾಯಿಗಳು. ಕರ್ನಾಟಕ ಹಾಲು ಮಹಾಮಂಡಲದ ಕಟ್ಟಡ ಅನುದಾನ 4,50,000. ಧರ್ಮಸ್ಥಳ ಸಂಘದ ಕಟ್ಟಡ ಅನುದಾನ ಬಂದಿದ್ದು 1,50,000. ಒಕ್ಕೂಟದಿಂದ ಮಹಿಳಾ ನಿರ್ದೇಶಕರ ವಿಶೇಷ ಅನುದಾನ ಬಂದಿದ್ದು 2,50,000. ಒಟ್ಟು ಸಹಾಯಧನಗಳ ಮೊತ್ತ 11,50,000 ರೂಪಾಯಿ. ಶಾಲೆ ಇರಬೇಕು. ಆಮೇಲೆ ಅದೇ ರೀತಿ ಒಂದು ಹಾಲಿನ ಡೈರಿ ಇರಬೇಕು. ಯಾಕೆ ಅಂತಂದರೆ
ತಮಗೆಲ್ಲವೂ ಗೊತ್ತೇ ಇದೆ. ಇವತ್ತಿನ ದಿವಸ ಮಕ್ಕಳು ಏನು ಬೆಂಗಳೂರಲ್ಲಿ ಓದ್ತಿದ್ದಾರೆ, ಪ್ರತಿಯೊಬ್ಬರಿಗೂ ನಾವು ಫೀಸ್ ಏನಾದರೂ ಕಾಲಕ್ಕೆ ನಾವು ಫೀಸ್ ಏನಾದ್ರು ಕಟ್ತಿದ್ದೀವಿ ಅಂತಂದರೆ ಡೈರಿಗಳಿಂದನೇ ಅಂತ ಅಂತಂದ್ರೆ ತಪ್ಪಾಗಲಾರ್ದು ಅಂತ ನಾನು ಭಾವಿಸ್ತೇನೆ. 2ನೇ ಇಸ್ವಿನಲ್ಲಿ ಈಗ ಪ್ರಸ್ತುತ 2025ಕ್ಕೆ ತಂದೆ ಆದ ಒಂದು ಕಟ್ಟಡವನ್ನು ಹೊಂದೋದಕ್ಕೆ ಇದಾಗಿದೆ. ಇನ್ನು ಕೆಲವೊಂದು ಸಂಘಗಳಿದ್ದಾವೆ. ಈಗ 2016-17ರಲ್ಲಿ ನಿಮಗೆ ಗೊತ್ತಿರ್ಬೋದು, ಮಹಿಳಾ ಸಂಘ ಕನಕ ಆ ಥರ ಕಡಿಮೆ ಇದರಲ್ಲಿ ನಿನ್ನೆ ಬೇಗ ಸಂಘ ಒಂದು ಇದಾಗಿದೆ. ಇದಕ್ಕೇನು ಮುಖ್ಯ ಕಾರಣ ಅಂದರೆ ತಾವುಗಳು ಏನಾದರೂ ಉತ್ತಮ ಗುಣಮಟ್ಟದ ಹಾಲನ್ನ ಮತ್ತೆ ಹೆಚ್ಚು ಪ್ರಮಾಣದಲ್ಲಿ ಹಾಲನ್ನ ಸಂಘಕ್ಕೆ ಪೂರೈಸಿದಂಥ ಸಂದರ್ಭದಲ್ಲಿ ತಾವುಗಳು ಸಹ ಒಂದು ಸಂಘ ಆದಷ್ಟು ಬೇಗ ತಂದೆ ಆದಂಥ ಒಂದು ಕಟ್ಟಡ ನಿಧಿ ಅಂತ ಮಾಡಿಕೊಂಡ ಸಂದರ್ಭದಲ್ಲಿ ತಾವು ಕಟ್ಟಡ ನಿರ್ಮಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಅದಕ್ಕೆ ತಾವುಗಳು ಹೆಚ್ಚಾಗಿ ನಮ್ಮ ಉತ್ಪಾದಕರು ಗುಣಮಟ್ಟದ ಹಾಲನ್ನ ಸಂಘಕ್ಕೆ ಪೂರೈಸೋದಕ್ಕೆ ತಾವುಗಳು ಹೆಚ್ಚು ಒತ್ತನ್ನು ಕೊಡಬೇಕು. ಆ ಗುಣಮಟ್ಟದ ಹಾಲನ್ನ ಪೂರೈಸೋದ್ರ ಬಗ್ಗೆ ಈಗಾಗಲೇ ನಮ್ಮ ಉಪವ್ಯವಸ್ಥಾಪಕರು ಅವರು ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಂಡು ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಒಕ್ಕೂಟದಿಂದ ಸಾಕಷ್ಟು ಸೌಲಭ್ಯಗಳು, ಈಗ ನೀವೇನಾದ್ರೂ ಸೈಲೇಜ್ ಬೆಳ್ಕೊಂತೀವಿ ಅಂತ ಅಂದ್ರೆ ರಸಮೇವು ಅಂತ ಈಗ ನಿಮ್ಗೆಲ್ಲ ಗೊತ್ತಿದೆ. ಗುಣಮಟ್ಟದ ಹಾಲು ಬರಬೇಕು ಅಂದ್ರೆ ಸಂಘ ಯಾವಾಗ ಒಳ್ಳೆ ಹಾಲು ಸಂಘಕ್ಕೆ ಬರ್ತದೆ ಅಂದ್ರೆ ಮಳೆಗಾಲದಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಗುಣಮಟ್ಟದ ಹಾಲು ಸಂಘಕ್ಕೆ ಬರ್ತದೆ. ಅಂದ್ರೆ ಊರಲ್ಲಿ ಒಂದು ಸೊಸೈಟಿ ಇದ್ರೆ, ಕಟ್ಟಡ ಇದ್ರೆ ಅದಕ್ಕೆ ಏನು ಇದಿರಲ್ಲ. ಅಲ್ಲಿ ಇಲ್ಲಿ ಹಾಲು ಎಳೆಯೋದಂದ್ರೆ ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಇವತ್ತು ಬಾಡಿಗೆ ಕೊಡ್ತಾರೆ, ನಾಳೆ ನಾವು ಕೊಡಲ್ಲ ಒಂದಾಗ ಕ್ಯಾನ್ ಎತ್ಕೊಂಡು ಇನ್ನೊಂದ್ ಕಡೆ ಹೋದ್ರು. ಎಲ್ಲೇ ಸೊಸೈಟಿ ಇರಲಿ ಒಂದು ಕಟ್ಟಡ ಬೇಕು ಅಂತೇಳಿ ಎಲ್ಲಾ ನಿರ್ದೇಶಕರು ಹೇಳ್ತಾ ಇರ್ತಾರೆ. ಆದ್ರೆ ಕೆಲವೊಂದು ಊರುಗಳಲ್ಲಿ ನಿಮ್ ತಾಲೂಕಲ್ಲಿ ಚೆನ್ನಾಗಾಗಿದೆ. ಈ ಬಾಗೇಪಲ್ಲಿ ಆ ಕಡೆ ನಾವು ಹೋಗ್ತಾ ಇರ್ತೀವಿ, ಆ ಕಡೆ ಎಲ್ಲ ಸ್ವಲ್ಪ ಕಮ್ಮಿ. ಆದಷ್ಟು ಎಲ್ಲಾ ಕಡೆನೂ ಕಟ್ಟಡ ಕಟ್ಟಬೇಕು ಅಂತೇಳಿ ಎಲ್ಲರೂ. ಇನ್ನೊಂದು ಏನಂದ್ರೆ ಇವಾಗ ಹಾಲಿ ತುಂಬಾ ಕಮ್ಮಿ ಇದೆ. ಬಿಲ್ಡಿಂಗ್ ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಬಿಲ್ಡಿಂಗ್ ಮಾತ್ರ. ಅಂದ್ರೆ ಇಲ್ಲಿ ಹಾಲು ಕಮ್ಮಿ ಇದೆ, ಹಾಲು ಸ್ವಲ್ಪ ರೈಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವಾಗ ಕ್ಷೀರ ಸಂಜೀವನಿ ಒಂದು 5.5 ಲಕ್ಷ ನಮ್ಮ ಒಕ್ಕೂಟದಿಂದನೇ ಬಂದಂಗಾಯಿತು. ಈ ಸಂದರ್ಭದಲ್ಲಿ ನಾನು ಸುನಂದಕ್ಕವರಿಗೆ ಈ ಸಂಘಕ್ಕೆ ಅವರ ಅನುದಾನವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಕೂಡ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಸುಮಾರು ಧರ್ಮಸ್ಥಳದ ಏನು ಗ್ರಾಮೀಣಾಭಿವೃದ್ಧಿ ಸಂಘದವ್ರು ಕೊಡ್ತಕ್ಕಂಥದ್ದೆಲ್ಲ ಸೇರಿ ಅವರು 1.5 ಲಕ್ಷ ಕೊಟ್ಟು ಒಂದು 11.5 ಲಕ್ಷ ಅನುದಾನಗಳ ರೂಪದಲ್ಲಿ ಬಂದಿದೆ. ಹಾಗಾಗಿ ಸಂಘದಲ್ಲಿ ಒಂದು 5-6 ಲಕ್ಷ ಹಾಕ್ಕೊಂಡು ಇವರು ಒಂದು ಚೆನ್ನಾಗಿರೋ ಕಟ್ಟಡ ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಆಗುತ್ತೆ. ಅದರಿಂದ ಇವತ್ತು ನನಗೆ ಗೊತ್ತಿದ್ದಾಗೆ ನಮ್ಮ ಒಂದು 5-6 ವರ್ಷ ನಾನು ನಿರ್ದೇಶಕನಾದ್ಮೇಲೆ ಸುಮಾರಷ್ಟು ಸಂಘಗಳ, ಯಾಕಂದರೆ ಕೆಲವು ಸತಿ ಏನಾಗುತ್ತೆ ಅವ್ರ ಧೈರ್ಯ ಬರಲ್ಲ, ಕಟ್ಟಲ್ಲ, ಸಂಘಗಳಲ್ಲಿ ಕಟ್ಟೋದಕ್ಕೆ ಮುಂದೆ ಬರಲ್ಲ. ನಾನು ಕೂಡ ನಮ್ಮ ಅಧಿಕಾರಿಗಳು DM ಇರ್ಬೋದು, ನಮ್ಮ ವಿಸ್ತರಣಾಧಿಕಾರಿಗಳ ಹತ್ರ ಮಾತಾಡಿ ಆ ಸಂಘದವ್ರಿಗೆ ಇದೆಲ್ಲ ಅನುದಾನಗಳು ಬರೋದನ್ನು ತಿಳಿಸಿ ನೀವು ಆದಷ್ಟು ಬೇಗ ಒಂದು ಸ್ವಂತ ಕಟ್ಟಡ ಮಾಡಿ ಅಂತ. ಬಹುಶಃ ನಮ್ಮ ತಾಲೂಕಿನಲ್ಲಿ ಒಂದು ಸುಮಾರು ಒಂದು 35 ಸಂಘಗಳಿಗೆ ನಾವು ಒಂದು 5-6 ವರ್ಷದಲ್ಲಿ ಏನು ನಮ್ಮ ಕೋಲಾರ ಒಕ್ಕೂಟ ಇರ್ಬೋದು, KMFನಿಂದ ಅನುದಾನಗಳು ಬರೋ ರೀತಿ ಈ ಒಂದು 6 ವರ್ಷದಲ್ಲಿ 35 ಕಟ್ಟಡ, ಹೊಸ ಕಟ್ಟಡ ಅಂದರೆ ಕಟ್ಟಡನೇ ಇಲ್ದಿರ್ತಕ್ಕಂಥ ಸಂಘಗಳು ಇವತ್ತು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ನಾನು ಕೇಳಿದೆ ಮಹಿಳಾ ಸಂಘಗಳು ಒಂದು 3-4 ಇರ್ಬೋದು. ಒಟ್ಟಾಗಿ ಒಂದು 75% ಈ ನಮ್ಮ ಒಟ್ಟು ಸಂಘಗಳು 218 ಇದ್ರೆ 153 ಸಂಘಗಳಲ್ಲಿ ಇವತ್ತು ಸ್ವಂತ ಕಟ್ಟಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ಕಡೆ ಬಹುಶಃ ನಿವೇಶನದ್ದು ಕೆಲವು ಕಡೆ ತೊಂದರೆಗಳಾಗ್ತವೆ, ಅಥವಾ ಅಲ್ಲಿ ಸಂಘಗಳು ತೀರಾ ಕಮ್ಮಿ ಆದವು, 50 ಲೀಟ್ರು 70 ಲೀಟ್ರು ಈ ಥರ ಶೇಖರಣೆ ಮಾಡ್ತಕ್ಕಂಥ ಸಂಘದಲ್ಲಿ ಬಹುಶಃ ಅದು ಸ್ವಲ್ಪ ಬಾಧೆ ಇದು ಮಾಡೋದಕ್ಕೆ. ಹಂಗಾಗಿ ಇವತ್ತು ಹೆಚ್ಚು ಕಮ್ಮಿ ನಾವು ಒಂದು 75 ಭಾಗ ನಮ್ಮ ತಾಲೂಕಿನ ಸಂಘಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡಿದ್ರೆ ತುಂಬಾ ಖುಷಿ ವಿಚಾರ. ಬಿಲ್ ಕಳಿಸ್ಬಾರ್ದ ತಕ್ಷಣ ಅವರು ನಮ್ಗೆ ಸಹಾಯ ಮಾಡಿದ್ರು, ಅದ್ರ ಒಂದು ಮಾತಿಲ್ಲ. ಅದರಿಂದ ನಮ್ಗೆ ಇವತ್ತು ಎಷ್ಟೋ ವರ್ಷದಿಂದ ನಾವು ಎಲ್ಲ ನೋಡಿದ್ರು ಏನು ಎಷ್ಟು ವರ್ಷದಿಂದ ಆರೋ ಡೈರಿ ಓಪನ್ ಆಗೈತೆ, ಯಾಕೆ ಕಟ್ಟಡ ಕಟ್ಟಿಲ್ಲ, ಏನ್ ಮಾಡ್ತಾ ಇರೋದು ಎಷ್ಟೋ ಜನ ಕೇಳಿದ್ರು. ಸ್ವಲ್ಪ ನಮ್ಗೂ ಅಷ್ಟು ಬಿರಿನ ಮನೆ ಕಟ್ಟಬೇಕಾದ್ರೆ ಒಂದು ಮದುವೆ ಮಾಡಿ ಆಗಲ್ಲ, ಅದ್ರಕ್ಕೂ ಟೈಮ್ ಬರಬೇಕು. ಆ ಟೈಮ್ ಬಂದ್ರೇನೆ ಯಾವ್ದು ಕೆಲಸ ಆಗೋದು. ಅಷ್ಟು ಬಿರಿ ಇವತ್ತು ಆಗುತ್ತೆ ನಾಳೆ ಆಗ್ತದ ಕೆಲಸ ಆಗೋದಿಲ್ಲ. ಮಾತಾಡ್ಕೊಂಡು ನಮ್ಗೆ ಬೇಜಾರಿಲ್ಲ ಊರುಗಳಲ್ಲಿ ಯಾಕೆ ಬಿಲ್ಡಿಂಗ್ ಕಟ್ಟಿಲ್ಲ ಅಂತಂದ್ರೆ ಹೇಳ್ದಲ್ಲ ನಮ್ಮ ಚಿನ್ನಣ್ಣರು, ಯಾವ್ದಾದ್ರೂ ಕೆಲಸ ಆಗ್ಬೇಕಾದ್ರೆ 4 ಜನ ಸೇರ್ಬೇಕು, 4 ಜನ ಒಕ್ಕಟ್ಟಾದ್ರೇನೆ ಅದು ಕೆಲಸ ಆಗೋದು. ಇಲ್ಲಾಂದ್ರೆ ಕೆಲಸನೇ ಅದು ಮುಂದುವರ್ಸೋದು ಆಗೋದು ಸಾಧ್ಯನೇ ಇಲ್ಲ, ಗೊತ್ತಾ. ಅದರಿಂದ ಇವತ್ತು ನಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರಾದ ನಮ್ಮ ಅಧಿಕಾರಿಗಳು. ಅವರಿಂದ ಇವತ್ತು ಅವ್ರ ನೇತೃತ್ವದಲ್ಲಿ ಇವತ್ತು ನಮ್ಮ ಜಿಪ್ತಿ ಹೊಸಳ್ಳಿ, ಯಾಕಂದ್ರೆ ಅವ್ರು ಕಷ್ಟ ಬಿದ್ದಿದ್ದಾರೆ, ನಮ್ಗೆ ಇಲ್ಲ ಅಂತ ಹೇಳಿಲ್ಲ. ಎಷ್ಟು ವರ್ಷ ನಮ್ಮ ಹೆಣ್ಮಕ್ಳು ಅಷ್ಟೇ ಕೇಳ್ತಾ ಇದ್ರು, ಯಾಕಂದ್ರೆ ಡೈರಿ ಕಟ್ಟಿಲ್ಲಮ್ಮ, ಕಟ್ತೀರಿ
ಇವತ್ತಿನ ಕಟ್ತೀನಿ, ನಮ್ಮ ಹೆಸರು ಇರಬೇಕು, ಆ ಹೆಸರು ನಾವು ಉಳಿಸ್ಕೊಂತ ಹೇಳಿಬಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದಿರೋಂಥ ನಮ್ಮ ಊರ ಮುಖಂಡರು, ನಮ್ಮ